ಇದು ಪಾಕಿಸ್ತಾನದ ದಲ್ಲಾಳಿತನ. ಮಧ್ಯಪ್ರಾಚ್ಯದ ಯುದ್ಧವನ್ನ ಹೇಗೆ ನಿಲ್ಲಿಸೋದು? ಭಾರತ ಸೇರಿದಂತೆ ಜಗತ್ತಿನ ದೇಶಗಳು ಈ ವಿಚಾರವಾಗಿ ತಲೆಕೆಡಿಸಿಕೊಂಡಿದ್ರೆ ಅಸ್ತಿತ್ವವನ್ನ ಸಾಬೀತುಪಡಿಸೋಕೆ ಕಾಯ್ತಾ ಇದ್ದಂತಹ ಪಾಕಿಸ್ತಾನ ತನ್ನ ದೇಶದಲ್ಲಿ ಮಧ್ಯಸ್ಥಿಕೆಯನ್ನ ನಡೆಸ್ತಾ ಇದೆ. ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ವೇದಿಕೆ ಸಜ್ಜಾಗಿದ್ದು ಸೌದಿ, ಟರ್ಕಿ, ಈಜಿಪ್ಟ್ ಭಾಗಿಯಾಗಿವೆ. ಈ ನಡುವೆ ಅತ್ತ ಇರಾನ್, ಇಸ್ರೇಲ್ ನಡುವೆ ದಾಳಿ ಪ್ರತಿದಾಳಿ ಮುಂದುವರೆದಿದೆ. ಮಧ್ಯಪ್ರಾಚ್ಯ ಯುದ್ಧ ನಿಲ್ಲಿಸಲು ಪಾಕಿಸ್ತಾನದಲ್ಲಿ ಸಭೆ. ಮುಸ್ಲಿಂ ರಾಷ್ಟ್ರಗಳ ವಿದೇಶಾಂಗ ಸಭೆಯಲ್ಲಿ ಮಾತುಕತೆ. ಒಂದ್ ಕಡೆ ಮಧ್ಯಪ್ರಾಚ್ಯದ ಯುದ್ಧ ದಿನೇ ದಿನೇ ತೀವ್ರಗೊಳ್ಳುತ್ತಿದ್ರೆ ಮತ್ತೊಂದೆಡೆ ಯುದ್ಧ ನಿಲ್ಲಿಸಲು ಕುರಿತು ಮಾತುಕತೆ ನಡೀತಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಯುದ್ಧ ಶಮನಗೊಳಿಸುವ ಯತ್ನ ನಡೆದಿದ್ದು ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಪ್ರಾದೇಶಿಕ ಶಕ್ತಿಗಳ ವಿದೇಶಾಂಗ ಸಚಿವರ ಸಭೆ ನಡೆದಿದೆ. ಸೌದಿ ಅರೇಬಿಯಾ, ಟರ್ಕಿ ಹಾಗೂ ಈಜಿಪ್ಟ್ನ ವಿದೇಶಾಂಗ ಸಚಿವರು ಮಾತುಕತೆಯಲ್ಲಿ ಭಾಗಿಯಾಗಿದ್ರು. ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರ್ ಹಾಗೂ ಈಜಿಪ್ಟ್ ವಿದೇಶಾಂಗ ಸಚಿವ ಬದ್ರ್ ಅಬ್ದೆಲಟ್ಟಿ ಪ್ರಾದೇಶಿಕ ಬೆಳವಣಿಗೆಗಳ ಕುರಿತು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಮತ್ತೊಂದೆಡೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಜೊತೆ ಕೊಲ್ಲಿ ಕಲಹದ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿರೋ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಅಮೆರಿಕ, ಇಸ್ರೇಲ್ ಈ ಮಾತುಕತೆಯಲ್ಲಿ ಭಾಗವಹಿಸುತ್ತಿಲ್ಲ. ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಗೇರ್ ಗಾಲಿಬಾ ಈ ಮಾತುಕತೆಯನ್ನ ಅಮೆರಿಕ ಪಡೆಗಳ ನಿಯೋಜನೆಗೆ ನೀಡಿದ ಮುಸುಕು ಅಂತ ಟೀಕಿಸಿದ್ದಾರೆ. ವಿದೇಶಿ ಅತಿಥಿಗಳ ಮುಂದೆ ಎಡವಿ ಬಿದ್ದ ಪಾಕಿಸ್ತಾನ. ಮಧ್ಯಪ್ರಾಚ್ಯದ ಯುದ್ಧದ ಮಧ್ಯಸ್ಥಿಕೆಯ ಕುರಿತು ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಕಿಸ್ತಾನದ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವ ಇಶಾಕ್ ದಾರ್ ಜಾರಿ ಬಿದ್ದಿರುವ ಪ್ರಸಂಗ ನಡೆದಿದೆ. ಪಾಕ್ ವಿದೇಶಾಂಗ ಸಚಿವ ಇಶಾಕ್ ದಾರ್ ಈಜಿಪ್ಟ್ ವಿದೇಶಾಂಗ ಸಚಿವರನ್ನ ಸ್ವಾಗತಿಸುವಾಗ ಕಾಲು ಜಾರಿ ಬಿದ್ದಿದ್ದಾರೆ. ಭದ್ರತಾ ಸಿಬ್ಬಂದಿ ತಕ್ಷಣವೇ ಅವರನ್ನ ಮೇಲಕ್ಕೆತ್ತಲು ಸಹಾಯ ಮಾಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಗಂಭೀರ ಗಾಯಗಳಾಗಿಲ್ಲ ಎನ್ನಲಾಗಿದೆ. ಇರಾನ್ ಕ್ಯಾಪಿಟಲ್ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿ. ಯಾರೇ ಕೂಗಾಡಿದ್ರೂ ಜಗ್ಗದ ಕುಗ್ಗದ ಇರಾನ್ ಇಸ್ರೇಲ್ ದಾಳಿ ಪ್ರತಿದಾಳಿ ಮುಂದುವರಿಸಿವೆ. ಇರಾನ್ ರಾಜಧಾನಿ ಟೆಹರಾನ್ನ ಮೇಲೆ ಇಸ್ರೇಲ್ ಸೇನೆ ದಾಳಿ ನಡೆಸಿದೆ. ಟೆಹರಾನ್ನ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿ ದಾಳಿ ನಡೆದಿದೆ. ಅತ್ತ ಇರಾನ್ ಪವರ್ ಗ್ರಿಡ್ಗಳ ಮೇಲೆ ದಾಳಿ ಮಾಡುವ ಮೂಲಕ ಅಮೆರಿಕ ಮಾತು ತಪ್ಪಿದೆ. ದಾಳಿಯಿಂದ ಟೆಹರಾನ್, ಕರಾಜ್ ನಗರಗಳು ಕತ್ತಲಲ್ಲಿ ಮುಳುಗಿವೆ. ಇತ್ತ ದಕ್ಷಿಣ ಲೆಬನಾನ್ನಲ್ಲಿ ನಡೆದ ದಾಳಿಯಲ್ಲಿ ಓರ್ವ ಸೈನಿಕ ಸಾವನ್ನಪ್ಪಿದ್ದು ಇತರ 3 ಗಾಯಗೊಂಡಿದ್ದಾರೆ. ಹೈಫಾ ತೈಲ ಸಂಗ್ರಹಾಗಾರದ ಮೇಲೆ ಇರಾನ್ ದಾಳಿ. ಅತ್ತ ಇಸ್ರೇಲ್ನ ತೈಲ ಘಟಕಗಳನ್ನೇ ಗುರಿಯಾಗಿಸಿಕೊಂಡು ಇರಾನ್ ಮರುದಾಳಿ ನಡೆಸುತ್ತಿದೆ. ಇಸ್ರೇಲ್ನ ಹೈಫಾ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಮಿಸೈಲ್ ದಾಳಿ ನಡೆಸಿದೆ. ತೈಲ ಘಟಕ ದಗದಗಿಸಿದ್ದು ದಟ್ಟ ಹೊಗೆ ಆಕಾಶವನ್ನ ಆವರಿಸಿದೆ. ಕಳೆದ ಮಾರ್ಚ್ 19ರಂದು ಮೊದಲ ಬಾರಿ ಇರಾನ್ ದಾಳಿ ಮಾಡಿದ್ದು ಇವತ್ತು ಮತ್ತೆ ಹೈಫಾದ ತೈಲ ಘಟಕವನ್ನ ಚಿತ್ ಮಾಡಿದೆ. ಇದು ಅಲ್ಲದೆ ನಿನ್ನೆ ರಾತ್ರಿ ಇಸ್ರೇಲ್ನ ಜೆರುಸಲೆಂ ಏರ್ಪೋರ್ಟ್ ಮೇಲೆ ಇರಾನ್ ಮಿಸೈಲ್ ಬ್ಲಾಸ್ಟ್ ಮಾಡಿದ್ದು ಪ್ರಯಾಣಿಕರು ಭಯಭೀತರಾಗಿ ಓಡೋಗಿದ್ದಾರೆ. ಮತ್ತೊಂದೆಡೆ ಸೌದಿ ಅರೇಬಿಯಾ ಮೇಲೂ ಇರಾನ್ ಮುಗಿಬಿದ್ದಿದೆ. ಅಮೆರಿಕ ಮಿತ್ರ ಕುವೈತ್ ಮೇಲೆ ಇರಾನ್ ಅಟ್ಯಾಕ್. ಅಮೆರಿಕದ ಮಿತ್ರ ರಾಷ್ಟ್ರ ಕುವೈತ್ ಮೇಲೆ ಇರಾನ್ ಕ್ಷಿಪಣಿ ಡ್ರೋನ್ ದಾಳಿ ಮುಂದುವರೆಸಿದೆ. ಕುವೈತ್ನ ಪವರ್ ಸ್ಟೇಷನ್, ಜಲಸ್ಥಾವರಗಳಿಗೆ ಹಾನಿಯಾಗಿದ್ದು ದಾಳಿಯಲ್ಲಿ ಓರ್ವ ಭಾರತೀಯ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಹಾರ್ಮುಜ್ ಬಳಿ ಬಂದಿದ್ದ ಅಮೆರಿಕದ MQ-9 ಡ್ರೋನ್ ಅನ್ನ ಹೊಡೆದುರುಳಿಸಿರುವುದಾಗಿ ಇರಾನ್ ಘೋಷಣೆ ಮಾಡಿದೆ. ಒಟ್ಟಾರೆ ಅತ್ತ ಕಾರ್ಗ್ ಮೇಲೆ ಕಣ್ಣಿಟ್ಟಿರುವ ಅಮೆರಿಕ ಸೈನಿಕರನ್ನ ಜಮಾವಣೆ ಮಾಡುತ್ತಿದೆ. ಮತ್ತೊಂದೆಡೆ ಹೌತಿ ಬಂಡುಕೋರರು ಮಧ್ಯಪ್ರಾಚ್ಯದ ಯುದ್ಧಕ್ಕೆ ರಂಗ ಪ್ರವೇಶ ಮಾಡಿದ್ದಾರೆ. ಯುದ್ಧ ನಿಲ್ಲಿಸುವ ಕುರಿತು ಪಾಕಿಸ್ತಾನದ ಮಧ್ಯಸ್ಥಿಕೆ ಅಮೆರಿಕ, ಇರಾನ್ ಬಿಕ್ಕಟ್ಟು ಶಮನಗೊಳಿಸುವ ಉದ್ದೇಶ ಹೊಂದಿದ್ದರು. ನಾ ಕೊಡೆ ನೀ ಬಿಡೆ ಪೈಪೋಟಿಯಿಂದ ಕದನ ವಿರಾಮ ಅನ್ನೋದು ಮರೀಚಿಕೆಯಾಗಿದೆ. ನ್ಯೂಸ್ ಫಾಸ್ಟ್ ಬ್ಯೂರೋ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.